ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ಸ್ವಾಗತ. ಈ ಒಂದು ದಿನ ಅಂದರೆ ಆಗಸ್ಟ್ 3ರಂದು RRB ಗ್ರೂಪ್ ಡಿನ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಓಕೆನಾ. ಯಾವ್ಯಾವ ಕ್ವಶನ್ನು ಏನೇನು ಕೇಳಿದ್ರು, ಯಾವ್ಯಾವ ಟಾಪಿಕ್ ತುಂಬ ಇಂಪಾರ್ಟೆಂಟು ಮತ್ತು ಯಾವ ಪ್ಯಾಟರ್ನ್ RRB ಈ ವರ್ಷ ಫಾಲೋ ಮಾಡಿದೆ ನಾವು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆನಾ. ಎಕ್ಸಾಮ್ ಅಂತ ಬಂದಾಗ ನಾವು 4 ಸೆಕ್ಷನ್ಸ್ನ ನೋಡ್ತೀವಿ. ಒಂದು ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗು, ಸೈನ್ಸು ಮತ್ತು GK. ಈಗ ಮ್ಯಾಥ್ಸ್ ನೋಡೋದಾದರೆ ಪ್ರಾಫಿಟ್ ಆ್ಯಂಡ್ ಲಾಸು, ಡಿಸ್ಕೌಂಟ್ ಆಗಿರ್ಬೋದು, ಕಾಂಪೌಂಡ್ ಇಂಟ್ರೆಸ್ಟು, ಸಿಂಪಲ್ ಇಂಟ್ರೆಸ್ಟು, ಟ್ರಿಗ್ನೋಮೆಟ್ರಿ ಆಗಿರ್ಬೋದು ಮತ್ತು ಇನ್ನಿತರ ಆದ ಸಿಂಪ್ಲಿಫಿಕೇಶನ್ ಆಗಿರ್ಬೋದು, ಬೇಸಿಕ್ ಕ್ವಶನ್ಸ್ನ ನಿಮಗೆ ಕೇಳಿದ್ದಾರೆ. ನೀವು ಡೂಯಬಲ್ ಕ್ವಶನ್ಸ್. ಓಕೆನಾ. 20ರಿಂದ 22 ಕ್ವಶನ್ಸ್ ತುಂಬ ಈಸಿ ಆಗಿರುತ್ತೆ. ಮತ್ತು ಇನ್ನು ಕೆಲವೊಂದು ಕ್ವಶನ್ಸ್ ತುಂಬ ಕಷ್ಟ ಆಗಿರುತ್ತೆ, ಅಂದರೆ ಟ್ರಿಕಿ ಆಗಿರುತ್ತೆ. ಓಕೆನಾ. ನೋಡೋದಾದರೆ ಆವ್ರೇಜ್ 15 to 20 ಕ್ವಶನ್ಸ್ ಆರಾಮಾಗಿ ಮಾಡ್ಬೋದಿತ್ತು ಮ್ಯಾಥ್ಸಲ್ಲಿ. ಈಗ ನೆಕ್ಸ್ಟ್ ರೀಸನಿಂಗ್ ನೋಡೋದಾದರೆ ಅದು ಕೂಡ ಈಸಿ ಟು ಮಾಡ್ರೇಟ್, ಅಂದರೆ ಎಲ್ಲ ಕ್ವಶನ್ 25 ಕ್ವಶನಲ್ಲಿ 3 ಕ್ವಶನ್ ಆದರೂ ನಿಮಗೆ ಕಷ್ಟ ಇದೇ ಇರುತ್ತೆ. ಅದೇ ಥರನೇ ಈಸಿ ಟು ಮಾಡ್ರೇಟ್ ರೀಸನಿಂಗು ನಿಮಗೆ ಡೈಲಿ ಪ್ರಾಕ್ಟೀಸ್ ಇದ್ದಿದ್ರೆ ನೀವು ಔಟ್ ಆಫ್ ಔಟ್ ತೆಗಿಬೋದಿತ್ತು. ಓಕೆನಾ. ಈಗ ನೆಕ್ಸ್ಟ್ ಸೈನ್ಸಿಗೆ ಬಂದಾಗ ನಾನು ಸೈನ್ಸಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ರು ಡಿಸ್ಕಸ್ ಮಾಡ್ತೀನಿ. ಅದಾದ್ಮೇಲೆ GK ಮತ್ತು GK ಅಥವಾ ಕರೆಂಟ್ ಅಫೇರ್ಸ್ ಅಂತ ಏನು ಕರಿತೀವಲ್ವಾ, ಅದ್ರೊಳಗೆ ಯಾವ್ಯಾವ ಕ್ವಶನ್ಸ್ ಕೇಳಿದ್ರು ಎಲ್ಲ ಒನ್ ಲೈನರ್ ಕ್ವಶನ್ಸೇ, ನಾನು ಅದನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ. ಈಗ ಫಸ್ಟ್ ಸೈನ್ಸ್ ನೋಡ್ಕೊಬಿಡೋಣ. ಕಂಪ್ಲೀಟಾಗಿ ಲಾಸ್ಟ್ ಗಂಟೆ ನೋಡಿ, ನಾನು ಎಲ್ಲ ಒಂದು ಟಾಪಿಕ್ಸ್ನು ಕೊಡ್ತೀನಿ. ಮತ್ತು ನೆಕ್ಸ್ಟ್ ಶಿಫ್ಟ್ಗೆ ಅಥವಾ ನಾಳೆ ಡೇಗೆ ಯಾವ ಎಕ್ಸಾಮ್ಸ್ ಅಂದರೆ ಏನೇನು ಟಾಪಿಕ್ ಇಂಪಾರ್ಟೆಂಟು ನೆಕ್ಸ್ಟ್ ಎಕ್ಸಾಮ್ಸ್ಗೆ ಅದೆಲ್ಲನೂ ಕೂಡ ನಾನು ಕೊಡ್ತಿರ್ತೀನಿ. ಓಕೆನಾ. ಫಸ್ಟು ವರ್ಕ್ ಥಿಯರಮ್ ಬಗ್ಗೆ ಕೇಳಿದ್ದಾರೆ, ವರ್ಕ್ ಎನರ್ಜಿ ಥಿಯರಮ್ ಬಗ್ಗೆ ಕೇಳಿದ್ದಾರೆ, ಕಾರ್ಯಶಕ್ತಿ ಪ್ರಮೇಯ ಅಂತ ಕರಿತೀವಿ. ಓಕೆನಾ. ಕ್ವಶನ್ ಏನು ಕೇಳಿದ್ದಾರೆ, ದ ಕೆನೆಟಿಕ್ ಎನರ್ಜಿ ಆಫ್ ಎನ್ ಆಬ್ಜೆಕ್ಟ್ ಇನ್ಕ್ರೀಸಸ್ ಫ್ರಮ್ 40 ಜೌಲ್ ಟು 140 ಜೌಲ್, ಹೌ ಮಚ್ ಇಸ್ ದ ವರ್ಕ್ ಡನ್ ಅಂತ ಕೇಳಿದ್ದಾರೆ. ಒಂದು ವಸ್ತುವಿನ ಚಲನ ಶಕ್ತಿ 40 ಜೌಲಿಂದ 140 ಜೌಲ್ಗೆ ಹೆಚ್ಚಾದರೆ ಮಾಡಿದ ಕೆಲಸ ಎಷ್ಟು? ಈಗ ಮಾಡಿದ ಕೆಲಸ ನಾವು ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ ಅಂದರೆ, ಇವಾಗ ಇದೊಂದು ಬಾಕ್ಸು, ಈ ಒಂದು ಬಾಕ್ಸ್ನ ಇಲ್ಲಿಗೆ ಮೂವ್ ಮಾಡಿದ್ರೆ ನಾವು ಇಲ್ಲಿ ಒಂದು ವರ್ಕ್ ಡನ್ ಅಂತ ಕೇಳ್ತೀವಿ. ಯಾಕೆಂದ್ರೆ ಒಂದು ಡೈರೆಕ್ಷನ್ ಇರಬೇಕು, ಒಂದು ಫೋರ್ಸ್ ಇರಬೇಕು. ಅಂಥ ಸಂದರ್ಭ ನಾವೇನಂತ ಕರಿತೀವಿ, ಒಂದು ಕೆಲಸ ಆಯಿತು ಅಂತ ಹೇಳ್ತೀವಿ. ಈ ಒಂದು ವರ್ಕಲ್ಲಿ ಸ್ಟಾರ್ಟಿಂಗ್ ಎಷ್ಟು ಜೌಲ್ ಇತ್ತಪ್ಪ, 40 ಜೌಲ್ ಇತ್ತು. ಇವಾಗ ಎಷ್ಟಾಗೈತೆ ಇನ್ಕ್ರೀಸ್ ಮಾಡಾದ್ಮೇಲೆ 140 ಜೌಲ್ ಆಗೈತೆ. ಈಗ ಎಷ್ಟು ಮಾಡಿದ ಕೆಲಸ ಯಾವುದು? ಇದು ಮಾಡಿದ ಕೆಲಸ. ಇಲ್ಲಿಂದ ಇಲ್ಲಿಗೆ ಹೋಗ್ತಲ್ವ ಬಾಕ್ಸು, ಅದನ್ನು ಮಾಡಿದ ಕೆಲಸ ಅಂತ ಕರಿತೀವಿ. ಈ ಬಾಕ್ಸು ಇಲ್ಲಿಂದ ಇಲ್ಲಿ ಮೂವ್ ಆದರೆ ಇದನ್ನ ಏನಂತ ಕರಿತೀವಿ, ಇಲ್ಲಿ ಮೋಷನ್ ಆಗುತ್ತಲ್ವ, ಅದನ್ನು ನಾವು ಕೆನೆಟಿಕ್ ಎನರ್ಜಿ ಅಂತ ಕರಿತೀವಿ. ಈ ಕೆನೆಟಿಕ್ ಎನರ್ಜಿಯಲ್ಲಿ ವರ್ಕ್ ಡನ್ ಎಷ್ಟಾಯ್ತಪ್ಪ ಅಂತಂದರೆ ನಾವು ಹೇಗೆ ಕಂಡುಹಿಡಿತೀವಿ ಅಂದರೆ, ಇವೆರಡರ ಡಿಫ್ರೆನ್ಸ್ ಎಷ್ಟಾಯ್ತು ಅಂತಂದರೆ ವರ್ಕ್ ಡನ್ ಅಂತ ಕರಿತೀವಿ. ಇವೆರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟೈತೆ? 100 ಡಿಫ್ರೆನ್ಸ್ ಇದೆ. ಆಪ್ಷನ್ ಏನು? 100 ಜೌಲ್ ಅಂತ ನಾವು ಕರಿತೀವಿ. ಓಕೆನಾ. ಇದು ಕೆನೆಟಿಕ್ ಎನರ್ಜಿ ಮೇಲೆ ಕೇಳಿದಂಥ ಕ್ವಶನ್. ನೆಕ್ಸ್ಟು ಎಲೆಕ್ಟ್ರಿಕ್ ಪವರ್ ಆ್ಯಂಡ್ ಕರೆಂಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ನಮಗೆ ಈಸಿ ಕ್ವಶನ್ಸ್, ಎಲ್ಲ ಕಡೆನೂ ನಮಗೆ ಈಸಿ ಕ್ವಶನ್ಸ್ನೇ ಕೇಳಿದ್ದಾರೆ. ಕ್ವಶನ್ ನೋಡೋಣ. ಒಂದು ಬಲ್ಬಿನ ವಿದ್ಯುತ್ ಶಕ್ತಿ 60 ವ್ಯಾಟ್ ಮತ್ತು ವೋಲ್ಟೇಜ್ 120 ಆಗಿದ್ದರೆ ಅದರಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ನಮ್ಗೆ ಏನು ಕೇಳಿದ್ದಾರೆ? ವಿದ್ಯುತ್ ಪ್ರವಾಹ ಅಂದ್ರೇನು? ಕರೆಂಟ್ನ ಫಾರ್ಮುಲಾ ಏನಪ್ಪ ಅಂದರೆ I ಅಂತ ಕರಿತೀವಿ. ಓಕೆನಾ. ನಮಗೆ ಪವರ್ಗೆ ಫಸ್ಟ್ ಏನು, ಎಲೆಕ್ಟ್ರಿಕ್ ಪವರ್ ಆ್ಯಂಡ್ ಕರೆಂಟಲ್ಲಿ ನಮಗೆ ಪವರ್ ಫಾರ್ಮುಲಾ ತಿಳ್ಕೊಬಿಟ್ರೆ ನಮ್ಗೆ ಇನ್ನೆಲ್ಲನೂ ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಪವರ್ ಫಾರ್ಮುಲಾ ಏನಂದರೆ V ಇಂಟು I ಅಂತ ಕರಿತೀವಿ. ಓಕೆನಾ. ವೋಲ್ಟ್ಸ್ ಇಂಟು ಕರೆಂಟ್ ಅಂತ ಕರಿತೀವಿ. ಈಗ ನಮಗೆ I ಬೇಕಂತಂದರೆ ಏನಾಗುತ್ತೆ? ವೋಲ್ಟ್ಸು ಈ ಕಡೆ ಕೆಳಗಡೆ ಹೋಗುತ್ತೆ. ಓಕೆನಾ. I ಈಸ್ ಈಕ್ವಲ್ ಟು P ಡಿವೈಡೆಡ್ ಬೈ V, ಇದು ನಮಗೆ ಫಾರ್ಮುಲಾ. ಇದನ್ನು ನಾವು ಮಾಡಿದ್ರೆ ಗೊತ್ತಾಗುತ್ತೆ. I ಈಸ್ ಈಕ್ವಲ್ ಟು ಪವರ್ ಎಷ್ಟೈತಪ್ಪ, ಪವರು 60 ವ್ಯಾಟ್ ಅಂತ ಕರಿತೀವಿ. 60 ವ್ಯಾಟ್ ಪವರು. ವೋಲ್ಟ್ಸ್ ಎಷ್ಟು? 120. 0 ಕ್ಯಾನ್ಸಲ್, 6 1 6 6 12 1/2 ಅಂದರೆ 0.5 ಅಂತ ಕರಿತೀವಿ. ಕರೆಂಟ್ ಎಷ್ಟಪ್ಪ? 0.5 ಆಂಪರ್ ಅಂತ ಕರಿತೀವಿ. ಓಕೆನಾ. ಈ ಥರ ಬೇಸಿಕ್ ಕ್ವಶನ್ಸು ಕೇಳ್ತಾರೆ. ನೀವು ಫಾರ್ಮುಲಾನ ನೆನ್ಪಿಟ್ಕೊಂಡು ಹೋಗಿ. ನಾನು ಯಾವಾಗ ಹೇಳಿದ್ದೀನಿ, ಫಿಸಿಕ್ಸಲ್ಲಿ ಮಾಡಬೇಕಾದ್ರೆ ಫಾರ್ಮುಲಾನ ಫಸ್ಟು ಬರೀರಿ ಅಂತ. ಅದೇ ಥರನೇ ಕೂಡ ಫ್ರೀಕ್ವೆನ್ಸಿಯಲ್ಲೂ ಕೇಳಿದ್ದಾರೆ. ಫ್ರೀಕ್ವೆನ್ಸಿ ಫಾರ್ಮುಲಾ ಏನಂತ ಕೇಳಿದ್ದಾರೆ. ನಮಗೆ ಫಾರ್ಮುಲಾ ನೆನಪಿರಬೇಕು. ಫ್ರೀಕ್ವೆನ್ಸಿ ಫಾರ್ಮುಲಾ ಏನಪ್ಪ? V ಈಸ್ ಈಕ್ವಲ್ ಟು F ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತ ಕರಿತೀವಿ. V ಅಂದ್ರೇನು? ಸ್ಪೀಡ್ ಆಫ್ ದ ವೇವ್. F ಅಂದರೆ ಫ್ರೀಕ್ವೆನ್ಸಿ. ಲ್ಯಾಂಬ್ಡಾ ಅಂದ್ರೇನು? ಸ್ಪೀಡ್ ಆಫ್ ದ ವೇವ್ ಲೆಂತ್ ಅಂತ ಕರಿತೀವಿ. ಲ್ಯಾಂಬ್ಡಾ ಅಂತ ಏನಪ್ಪ ಅಂತಂದರೆ ವೇವ್ ಲೆಂತ್ ಅಂದರೆ ಸ್ಪೀಡ್ ಆಫ್ ಅಲ್ಲ, ವೇವ್ ಲೆಂತ್. ಸ್ಪೀಡ್ ಆಫ್ ದ ವೇವ್ ಯಾವುದು? V ಅಂತ ಕರಿತೀವಿ. ವೇವ್ ಲೆಂತ್ನ ಲ್ಯಾಂಬ್ಡಾ ಅಂತ ನಾವು ಕರಿತೀವಿ. ಓಕೆನಾ. ಇದೊಂದು ಫಾರ್ಮುಲಾ ಗೊತ್ತಿದ್ರೆ ನಮಗೆ ಈಸಿ ಆಗ್ತಿತ್ತು. ನಮಗೆ ಏನರ ಬಗ್ಗೆ ಕೇಳಿದರೆ, ವಾಟ್ ಈಸ್ ದ ಫಾರ್ಮುಲಾ ಆಫ್ ದ ಫ್ರೀಕ್ವೆನ್ಸಿ? ಈಗ ಫ್ರೀಕ್ವೆನ್ಸಿ ಕಂಡುಹಿಡಿಯಬೇಕಂತ ಅಂದರೆ ಈ F ಕಂಡುಹಿಡಿಬೇಕಂದ್ರೆ ಏನಾಗುತ್ತೆ? ಇದು ಈ ಕಡೆ ಬರುತ್ತಲ್ವಾ. V ಡಿವೈಡೆಡ್ ಬೈ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು F. ಓಕೆನಾ. ಇದು ಈ ಥರ ಆನ್ಸರ್ ಆಗುತ್ತೆ. ನಮಗೆ ಫ್ರೀಕ್ವೆನ್ಸಿ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ನೋಡಿ, ದ್ರವಣದ ಸಾಂದ್ರತೆ. ಒಂದು ಸೊಲ್ಯೂಷನಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಐತೆ ಅಂತ ಕಂಡುಹಿಡಿಯಬೇಕು. ಅದನ್ನು ಹೇಗೆ ಕಂಡುಹಿಡಿತೀವಿ ಅಂತ ಫಾರ್ಮುಲಾ. ಓಕೆನಾ. ಕ್ವಶನ್ಸ್ ಅದ್ರ ಮೇಲೆ ಕೊಟ್ಟಿದ್ದಾರೆ. ಈಗ 80 ಗ್ರಾಮ್ ನೀರಿನಲ್ಲಿ 20 ಗ್ರಾಮ್ ಉಪ್ಪನ್ನು ಕರಗಿಸಿದಾಗ ದ್ರವಣದ ದ್ರವ್ಯರಾಶಿ ಶೇಕಡಾವಾರು ಸಾಂದ್ರತೆಯ ಎಷ್ಟು ಅಂತ ಕೇಳಿದ್ದಾರೆ. 20 ಗ್ರಾಮ್ ಆಫ್ ಸಾಲ್ಟ್ ಈಸ್ ಡಿಸಾಲ್ವ್ಡ್ ಇನ್ 80 ಗ್ರಾಮ್ ಆಫ್ ವಾಟರ್.
ವಾಟ್ ಈಸ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಇನ್ ಮಾಸ್ ಪರ್ಸಂಟೇಜ್. ಸೊ ಈಗ ಮಾಸ್ ಪರ್ಸಂಟೇಜ್ ಅಂತ ಅಂದಾಗ ನಮ್ಗೆ ಏನು ಬರುತ್ತಪ್ಪ ಅಂದರೆ, ಮಾಸ್ ಪರ್ಸಂಟೇಜ್ಗೆ ಏನೇನು, ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಅಂದ್ರೇನು, ಟೋಟಲ್. ಓಕೆನಾ, ಸೊಲ್ಯೂಷನ್ ಅಂದರೆ ಟೋಟಲ್. ಸೊ ಮಾಸ್ ಆಫ್ ಸೊಲ್ಯೂಷನ್ ಅಂದ್ರೇನು, ಇವೆರಡು ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಕೊಡಿದ್ರೇನು ಒಂದು ಸೊಲ್ಯೂಷನ್ ಅಂತ ಹೇಳ್ತೀವಲ್ಲ. ಸೊ ಮಾಸ್ ಆಫ್ ಸೊಲ್ಯೂಷನ್ ಎಷ್ಟಾಗುತ್ತೆ, 100 ಆಗುತ್ತೆ. ಓಕೆನಾ, ಇದರೊಳಗೆ ಸೊಲ್ಯೂಟ್ ದ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ 20 ಡಿವೈಡೆಡ್ ಬೈ 100 ಮಾಡಿದ್ರೆ 0 ಕ್ಯಾನ್ಸಲ್, 20% ಸೊಲ್ಯೂಟ್ನ ಒಂದು ಪರ್ಸೆಂಟೇಜ್ ಅಂತ ನಾವು ಹೇಳ್ಬೋದು. ಓಕೆನಾ, ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ಇದರೊಳಗೆ ಸಾಲ್ವೆಂಟ್ ಅಂದ್ರೇನು, ಸೊಲ್ಯೂಟ್ ಅಂದ್ರೇನು ನಿಮಗೆ ನೆನಪಿರಬೇಕು. ನೆಕ್ಸ್ಟ್ ಕ್ವಶನ್ ನ್ಯೂರಾನ್ ಮೇಲಿದೆ. ನ್ಯೂರಾನಲ್ಲಿ ಯಾವ್ದ್ರ ಬಗ್ಗೆ ಕೇಳಿದ್ದಾರೆ, ಡೆಂಡ್ರೈಟ್ ಅಂತ ಕೇಳಿದ್ದಾರೆ. ಯಾವ ಒಂದು ಪಾರ್ಟು ನ್ಯೂರಾನಲ್ಲಿ ಮೆಸೇಜ್ನ ರಿಸೀವ್ ಮಾಡುತ್ತೆ. ಓಕೆನಾ, ನರಕೋಶದ ಯಾವ ಭಾಗವು ಸಂಕೇತಗಳನ್ನು ಅಥವಾ ಸಂದೇಶಗಳನ್ನು ಸ್ವೀಕರಿಸುತ್ತದೆ ಅಂದರೆ ಅದನ್ನು ನ್ಯೂರಾನ್ ಅಂತ, ಡೆಂಡ್ರೈಟ್ ಅಂತ ಕರಿತೀವಿ. ಓಕೆನಾ, ಡೆಂಡ್ರೈಟ್ ಅಂತ ಕರಿತೀವಿ. ನೆಕ್ಸ್ಟ್ ನಮಗೆ ನ್ಯೂರಾನ್ ಮೇಲೆ ಕ್ವಶನ್ಸ್ ಬರುತ್ತೆ. ನ್ಯೂರಾನ್ನ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಿರಬೇಕು. ಡೆಂಡ್ರೈಟ್ ಅಂದ್ರೆ ಏನು, ಆಕ್ಸಾನ್ ಅಂದ್ರೆ ಏನು, ಸೆಲ್ ಬಾಡಿ ಅಂದ್ರೆ ಏನು, ನ್ಯೂಕ್ಲಿಯಸ್ ಎಲ್ಲಿ ಇರುತ್ತೆ, ಮತ್ತೆ ಎಲ್ಲಿ ಸಿನಾಪ್ಸ್ ಅಂದ್ರೆ ಏನು, ಆಕ್ಸಾನ್ ಟರ್ಮಿನಲ್ಸ್ ಅಂದರೆ ಎಲ್ಲಿ ಬರುತ್ತೆ, ಮೆಸೇಜ್ ಯಾವ ಕಡೆಯಿಂದ ಪಾಸ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ವೈ ಡಸ್ ದ ಸ್ಕೈ ಅಪಿಯರ್ ಬ್ಲೂ, ಆಕಾಶವು ನೀಲಿಯಾಗಿ ಏಕೆ ಕಾಣುತ್ತದೆ. ನೋಡಿ, ಇದು ಯಾವ್ದ್ರ ಬಗ್ಗೆ ಅಂತಂದರೆ ಲೈಟ್ ಮೇಲಿಂದ ಒಂದು ಚಾಪ್ಟರ್ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ನಮಗೆ ಈ ಒಂದು ಕಾನ್ಸೆಪ್ಟ್, ಈ ಒಂದು ಯಾವ್ದ್ರ ಬಗ್ಗೆ ಕಾನ್ಸೆಪ್ಟ್ ಮಾತಾಡ್ತೀವಿ ನಾವು, ರಿಫ್ರಾಕ್ಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಏನಂತ ಒಂದು ರಿಫ್ರಾಕ್ಷನು ಮತ್ತು ಸ್ಕ್ಯಾಟರಿಂಗ್ ಆಫ್ ಲೈಟ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಓಕೆನಾ, ಸೊ ಯಾಕಪ್ಪ ಆಕಾಶ ನೀಲಿ ಬಣ್ಣ ಇರುತ್ತೆ ಅಂತಂದರೆ ಡ್ಯೂ ಟು ದ ರೇಲಿಂಗ್ ಸ್ಕ್ಯಾಟರಿಂಗ್ ಅಂತ ಕರಿತೀವಿ, ಅಥವಾ ರೇಲಿ ಚದುರುವಿಕೆ ಅಂತ ಕರಿತೀವಿ. ಸೊ ಏನು ಹೇಳುತ್ತೆ ರೇಲಿಂಗ್ ಚದುರುವಿಕೆ ಅಂದರೆ, ಯಾವಾಗ ಈ ಒಂದು ಲೈಟು ಯಾವುದು ಶಾರ್ಟ್ ವೇವ್ ಇರುತ್ತೋ ಅದು ಬೇಗ ರಿಫ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ, ಸೊ ನಮ್ಮ ಆಕಾಶ ಯಾಕೆ ಕಾಣುತ್ತಪ್ಪ ಅಂತಂದರೆ ಡ್ಯೂ ಟು ದ ಸ್ಕ್ಯಾಟರಿಂಗ್ ಆಫ್ ಲೈಟ್. ಯಾಕೆ ಬ್ಲೂ ಕಲರ್ ಅಂದರೆ, ಬ್ಲೂ ಕಲರ್ಗೆ ಕಡಿಮೆ ವೇವ್ ಲೆಂತ್ ಇರುತ್ತೆ, ರೆಡ್ಗೆ ಜಾಸ್ತಿ ವೇವ್ ಲೆಂತ್ ಇರುತ್ತೆ. ಓಕೆನಾ, ಸೊ ಆನ್ಸರ್ ಏನು, ಸ್ಕ್ಯಾಟರಿಂಗ್ ಆಫ್ ಲೈಟ್. ಸ್ಪೀಡ್ ಆಫ್ ಸೌಂಡ್, ಧ್ವನಿಯ ವೇಗ. ಸೊ ಈಗ ಸ್ಪೀಡ್ ಆಫ್ ಸೌಂಡು ಅದ್ರ ಮೇಲೆ ಏನು ಕ್ವಶನ್ ಕೇಳಿದ್ದಾರೆ, ಸ್ಪೀಡು ಅಂದರೆ ಸೌಂಡು ಯಾವೊಂದು ಮೀಡಿಯಮಲ್ಲಿ ಸ್ಪೀಡ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ, ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ PYQ ಎಲ್ಲ ಕ್ವಶನ್ಸ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮೊದಲನೇದು ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ, ಫಸ್ಟ್ ಸಾಲಿಡ್ ಇರುತ್ತೆ. ಸಾಲಿಡಲ್ಲಿ ಯಾಕೆ ಜಾಸ್ತಿ ಇರುತ್ತಪ್ಪ ಅಂತಂದರೆ ಇಂಟರ್ ಮಾಲಿಕ್ಯುಲರ್ ಸ್ಪೇಸು ಕಡಿಮೆ ಇರುತ್ತೆ. ಅಂದರೆ ಆ ಒಳಗಡೆನಂತ ಒಂದು ಮ್ಯಾಟರ್ ಆಟಮ್ಸ್ ಏನಾಗಿರುತ್ತೆ ಅಂತಂದರೆ ಸಣ್ಣ ಸ್ಪೇಸ್ ಅಂದರೆ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಓಕೆನಾ, ಇರುತ್ತೆ ಒಳಗಡೆ ಇಂಟರ್ ಮಾಲಿಕ್ಯುಲರ್ ಸ್ಪೇಸು ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ, ವೈಬ್ರೇಷನ್ ಜಾಸ್ತಿ ಆದರೆ ಅಂದರೆ ಸೌಂಡ್ ಕೂಡ ನಮಗೆ ಜಾಸ್ತಿ ಸಿಗುತ್ತೆ. ಲಿಕ್ವಿಡಲ್ಲಿ ಸಾಲಿಡ್ಗಿಂತ ಕಡಿಮೆ ಇರುತ್ತೆ, ಮತ್ತು ಗ್ಯಾಸಲ್ಲಿ ಏನಪ್ಪ ಅಂತಂದರೆ ಅತಿ ಹೆಚ್ಚು ಕಡಿಮೆ ಇಲ್ಲ ಅಂದರೆ ಗ್ಯಾಸ್. ಓಕೆನಾ, ಹಾಗಾದರೆ ವ್ಯಾಕ್ಯೂಮಲ್ಲಿ ಸೌಂಡ್ ಟ್ರಾವೆಲ್ ಆಗುತ್ತೆ ಅಂದರೆ ವ್ಯಾಕ್ಯೂಮಲ್ಲಿ ಸೌಂಡ್ ಟ್ರಾವೆಲ್ ಆಗಲ್ಲ. ಓಕೆನಾ, ನಮಗೆ ಸೌಂಡ್ ಬಗ್ಗೆ ಗೊತ್ತಿರಬೇಕು. ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಗ್ಲೂಕೋಸ್ ವಿಭಜನೆ. ಸೊ ವಾಟ್ ಈಸ್ ದ ಪ್ರಾಸೆಸ್ ಆಫ್ ಬ್ರೇಕಿಂಗ್ ಡೌನ್ ಆಫ್ ಗ್ಲೂಕೋಸ್ ಟು ರಿಲೀಸ್ ಎನರ್ಜಿ ಕಾಲ್ಡ್. ಸೊ ಪ್ರಾಸೆಸ್ ಆಫ್ ಬ್ರೇಕಿಂಗ್ ಡೌನ್ ಆಫ್ ಗ್ಲೂಕೋಸ್ ನಾವು ಏನಂತ ಕರಿತೀವಿ ಅಂದರೆ ರೆಸ್ಪಿರೇಷನ್, ಅಂದರೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. ಓಕೆನಾ, ಸೊ ಈ ಥರ ಇದನ್ನು ಯಾವ ಥರ ಕ್ಯಾಪ್ಚರ್ ಮಾಡ್ತೀವಪ್ಪ ಅಂತಂದರೆ ATP ಅಡೆನೋಸೈನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ, ಸೊ ರೆಸ್ಪಿರೇಷನ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ, ಅದ್ರೊಳಗೂ ಸೆಲ್ಯುಲಾರ್ ರೆಸ್ಪಿರೇಷನ್ ಬಗ್ಗೆ. ಸೊ ಈಗ ರೆಸ್ಪಿರೇಷನ್ ಅಂತ ಬಂದಾಗ ನಮಗೆ ಲಂಗ್ಸ್ ಬಗ್ಗೆ ಗೊತ್ತಿರಬೇಕು, ಬ್ರಾಂಕಿಯೋಲ್ಸ್ ಗೊತ್ತಿರಬೇಕು, ಅವಿಲಾಯ್ ಗೊತ್ತಿರಬೇಕು, ಅವಿಲಾಯ್ ಸಾಕ್ಸ್ ಬಗ್ಗೆ ಗೊತ್ತಿರಬೇಕು, ಆಮೇಲೆ ಕ್ಯಾಪಿಲರೀಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸರಿನಾ, ಈಗ ಸ್ಪೀಡ್ ಆಫ್ ದ ಸೌಂಡ್ ಮತ್ತೆ ಅದೇ ಕ್ವಶನ್ಸು. ಟ್ರೋಫಿಕ್ ಲೆವೆಲ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಈ ಟ್ರೋಫಿಕ್ ಲೆವೆಲ್ ಅಂದ್ರೇನು ನೋಡಿ, ಪಿರಮಿಡ್ ಅಂತ ನೆನ್ಪಿಟ್ಕೊಬ್ರಿ. ಈ ಕೆಳಗಡೆ ಬರೋರು ಯಾರು, ಪ್ರೊಡ್ಯೂಸರ್ಸು, ಮೇಲ್ ಬರೋರು ಯಾರು, ಕನ್ಸ್ಯೂಮರ್ಸು, ಆಮೇಲೆ ಬರೋರು ಸೆಕೆಂಡರಿ ಕನ್ಸ್ಯೂಮರ್, ಇವು ಟರ್ಷರಿ ಅಂತ ಕರಿತೀವಿ. ಓಕೆನಾ, ಸೊ ಏನು ಈ ಪಿರಮಿಡಲ್ಲಿ ಏನಿರ್ತಾರಪ್ಪ ಅಂತಂದರೆ ಇದು ಆಹಾರದ ಪಿರಮಿಡ್ ಅಂತ ಕರಿತೀವಿ. ಓಕೆನಾ, ಈ ಕೆಳಗಡೆ ಏನಿರುತ್ತೆ, ಬರೀ ಗ್ರಾಸಸ್ ಇರುತ್ತೆ. ಈ ಗ್ರಾಸ್ನ ತಿನ್ನೋದು ಯಾರಪ್ಪ ಅಂದರೆ ಕೌಗಳಿರುತ್ತೆ. ಹಂಗಾರೆ ಕೌ ಏನು, ಪ್ರೈಮರಿ ಕನ್ಸ್ಯೂಮರ್ಸ್ ಆಗ್ತಾರೆ. ಓಕೆನಾ, ಈ ಕೌನ ತಿನ್ನೋರು ಯಾರು, ಹ್ಯೂಮನ್ಸ್ ಆಗಿರ್ಬೋದು ಅಥವಾ ಸಿಂಹ, ಲಯನ್ನು, ಸಿಂಹ ಅಂತ ಆಗಿರುತ್ತೆ. ಓಕೆನಾ, ಅವ್ರು ಏನಾಗ್ತಾರೆ, ಸೆಕೆಂಡರಿ ಕನ್ಸ್ಯೂಮರ್ಸ್ ಆಗ್ತಾರೆ. ಲಾಸ್ಟಲ್ಲಿ ಇವರೆಲ್ಲ ಸತ್ತೋದ್ಮೇಲೆ ತಿನ್ನೋದು ಯಾರಪ್ಪ ಅಂತಂದರೆ ಈಗಲ್ಗಳು. ಅವ್ರು ಏನಾಗ್ತಾರೆ, ಟರ್ಷರಿ ಕನ್ಸ್ಯೂಮರ್ ಅಥವಾ ಟಾಪ್ ಲೆವೆಲ್ ಕನ್ಸ್ಯೂಮರ್ಸ್ ಅಂತ ನಾವು ಕರಿತೀವಿ. ಓಕೆನಾ, ಸೊ ನಮ್ಗೆ ಇದೇನು ಎನ್ವೈರನ್ಮೆಂಟ್ ಎಕಾಲಜಿ ಮೇಲೆ ಕ್ವಶನ್ಸ್ ನಮಗೆ ಬಂದಿದೆ. ಸೊ ಪ್ರೈಮರಿ ಕನ್ಸ್ಯೂಮರ್ಸ್ ನಾವು ಏನಂತ ಕರಿತೀವಿ ಅಂದರೆ ಹರ್ಬಿಯೋರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಹರ್ಬಿಯೋರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು, ಕೌ ಆಗಿರ್ಬೋದು, ರ್ಯಾಬಿಟ್ ಆಗಿರ್ಬೋದು, ಗ್ರಾಸ್ ಸಫರ್ ಆಗಿರ್ಬೋದು. ಇವೆಲ್ಲ ಏನ್ರ ಮೇಲೆ ಆಹಾರ ಸ್ವೀಕರಿಸೋದಂದ್ರೆ ಫುಡ್ ಅಂದರೆ ಪ್ರೊಡ್ಯೂಸರ್ಸ್ ಇಂದ ಆಹಾರನ ಪಡ್ಕೊಳ್ಳುತ್ತೆ. ಯಾವುದು, ಗ್ರಾಸ್ ತಿನ್ನೋದಾಗಿರ್ಬೋದು ಅದೆಲ್ಲ. ಓಕೆನಾ, ಸೊ ಈಗ ನೆಕ್ಸ್ಟ್ ಕ್ವಶನ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ನ ಯಾರು ಕೊಟ್ಟಿದೆ ಅಂತ ಕೇಳಿದ್ದಾರೆ. ಅದಾದಮೇಲೆ ಈ ಲಾ ಆಫ್ ಕನ್ಸರ್ವೇಷನ್ ಮಾಸ್ ಅಲ್ಲಿ ಏನು ಹೇಳುತ್ತೆ ಅಂತ ಕೇಳಿದ್ದಾರೆ. ಓಕೆನಾ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಲ್ಲಿ ಒಂದು ಆಟಮ್, ಒಂದು ಕೆಮಿಕಲ್ ಬಾಂಡ್ ರಿಯಾಕ್ಷನ್ ಆದಾಗ ಅದ್ರ ಮಾಸ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ನೀದರ್ ಮಾಸು ಕ್ರಿಯೇಟು ಆಗಲ್ಲ, ಮಾಸ್ ಚೇಂಜು ಆಗಲ್ಲ ಅಂತ ಹೇಳ್ತಾರೆ. ಇದನ್ನು ಯಾರು ಕೊಟ್ಟಿರ್ತಾರೆ ಅಂತಂದರೆ ಆಂಟೋನಿ ಲವೆಸಿಯರ್ ಅವರು ಕೊಟ್ಟಿರ್ತಾರೆ. ಓಕೆನಾ, ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ನೆಕ್ಸ್ಟ್ ನೋಡ್ಕೊಳ್ಳಿ, ಈ ಒಂದು ಲಾಸ್ ಆಫ್ ಕನ್ಸರ್ವೇಷನ್ ಮೇಲೆ ನಿಮಗೆ ಕ್ವಶನ್ಸ್ ಇರುತ್ತೆ.
ಈಗ ಪ್ಯಾರೆನ್ಕೈಮಾ ಟಿಶ್ಯೂ ಬಗ್ಗೆ ಕೇಳಿದರೆ ಟಿಶ್ಯೂ ಅಲ್ಲಿ 2 ಥರ ಬರುತ್ತೆ. ಒಂದು ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂ ಅಂತ ಕರಿತೀವಿ, ಇನ್ನೊಂದು ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ. ಓಕೆನಾ, ಪರ್ಮನೆಂಟ್ ಟಿಶ್ಯೂ ಅಲ್ಲಿ 2 ಥರ ಬರುತ್ತೆ. ಒಂದು ಪ್ಯಾರೆನ್ಕೈಮಾ, ಕೋಲೆನ್ಕೈಮಾ, ಸ್ಕ್ಲೆರೆನ್ಕೈಮಾ ಅಂತ. ಈಗ ಪ್ಯಾರೆನ್ಕೈಮಾ ಏನಕ್ಕೆ ಯೂಸ್ ಮಾಡುತ್ತೆ? ಸ್ಟೋರೇಜ್ ಆಫ್ ಫುಡ್ಗೆ ಯೂಸ್ ಮಾಡುತ್ತೆ. ನಾನು ಬಯಾಲಜಿ 1 ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ, ವಾಟ್ ಈಸ್ ದ ಮೇನ್ ಕ್ಯಾರೆಕ್ಟರ್ಸ್ ಅಥವಾ ಫಂಕ್ಷನ್ ಆಫ್ ಪ್ಯಾರೆನ್ಕೈಮಾ ಟಿಶ್ಯೂಸ್ ಅಂತ ಕೇಳಿದ್ದಾರೆ. ಸ್ಟೋರಿಂಗ್ ಫುಡ್ ಆ್ಯಂಡ್ ಪ್ರೊವೈಡಿಂಗ್ ಸಪೋರ್ಟ್ ಟು ದ ಪ್ಲಾಂಟ್. ಸ್ಕ್ಯಾಟರಿಂಗ್ ಆಫ್ ಲೈಟ್ ಮೇಲೆ ಮತ್ತೆ ಕ್ವಶನು, ಅಂದರೆ ಯಾಕೆ ಸ್ಕೈ ಅಪ್ಯೂರ್ ಆಗೋದಂತ. ಈಗ ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಅವಾಗಲೇ ನೋಡಿದ್ವಲ್ಲ ನಾವು 0.5 ಆ್ಯಮ್ಸ್ ಮೇಲೆ, ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಈಗ ನ್ಯೂಟನ್ ಸೆಕೆಂಡ್ ಲಾ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ, ಅದ್ರ ಮೇಲೆ ನಮಗೆ ಕ್ವಶನ್ ಬಂದಿದೆ. ಈ ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತೆ ಅಂತಂದರೆ, ಒಂದು ಆಬ್ಜೆಕ್ಟ್ಗೆ ಅದ್ರ ವೆಯ್ಟ್ ಜಾಸ್ತಿ ಆದರೆ ನಾವು ಅದಕ್ಕೆ ನಮ್ಮ ಫೋರ್ಸು ಕೂಡ ಜಾಸ್ತಿ ಹಾಕಬೇಕು. ಫಾರ್ ಎಕ್ಸಾಂಪಲ್ ಟ್ರಾಲಿನ ಅನ್ಕೋಬಿಡಿ. ಈಗ ಟ್ರಾಲಿ ಖಾಲಿ ಇದ್ದಾಗ ನಾವು ಈಸಿಯಾಗಿ ತಳ್ಬೋದು. ಅದ್ರ ಒಳಗಡೆ ಲಗೇಜ್ ಹಾಕೊಂಡ್ರೆ ಆ ಟ್ರಾಲಿನ ನಾವು ಈಸಿಯಾಗಿ ಮೊದಲು ತಳ್ದಷ್ಟು ಈಸಿಯಾಗಿ ತಳ್ಳೋಕ್ಕಾಗುತ್ತಾ? ಇಲ್ಲ ತಾನೇ. ಅದಕ್ಕೆ ನಾವು ಇನ್ನೂ ಎಕ್ಸ್ಟ್ರಾ ಫೋರ್ಸ್ ಹಾಕಬೇಕು ಅಂತ ಹೇಳಿದ್ದಾರೆ. ಓಕೆನಾ, ಸೊ ಇವ್ರೇನು ಕೇಳಿದ್ದಾರೆ, ಅಕಾರ್ಡಿಂಗ್ ಟು ದ ನ್ಯೂಟನ್ ಸೆಕೆಂಡ್ ಲಾ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಓಕೆ, ವಾಟ್ ಹ್ಯಾಪನ್ಸ್ ವೆನ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ಆಬ್ಜೆಕ್ಟ್. ಆ ಒಂದು ಆಬ್ಜೆಕ್ಟ್ ಮೇಲೆ ನಾವೇನೋ ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಅದು ಹೋಗ್ತಿರೋಂಥ ಒಂದು ಸ್ಪೀಡ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಸ್ಪೀಡ್ ಚೇಂಜ್ ಆದರೆ ಏನಂತ ಕರಿತೀವಿ? ಅದನ್ನು ಆಕ್ಸಿಲರೇಷನ್ ಅಂತ ನಾವು ಕರಿತೀವಿ. ಸೊ ಈಗ ಏನಾಗುತ್ತೆ? ಆಕ್ಸಿಲರೇಷನ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಆಬ್ಜೆಕ್ಟ್. ಈಸಿ ಅಲ್ವಾ? ಕಾನ್ಸೆಪ್ಷುಯಲ್ ಕ್ಲಾರಿಟಿ ನಮಗೆ ಜಾಸ್ತಿ ಇರಬೇಕು. ಮ್ಯಾಗ್ನಿಫಿಕೇಶನ್ ಆಫ್ ಅ ಲೆನ್ಸ್. ಸೊ ನಮಗೆ ಕ್ವಶನ್ ಯಾವ್ದ್ರ ಮೇಲೆ ಕೊಟ್ಟಿದ್ದಾರೆ? ಮ್ಯಾಗ್ನಿಫಿಕೇಶನ್ ಆಫ್ ಅ ಲೆನ್ಸ್ ಮೇಲೆ ಕೊಟ್ಟಿದ್ದಾರೆ. ಎಲ್ಲ ಡೈರೆಕ್ಟ್ ಕ್ವಶನ್ಸೇ. ಮ್ಯಾಗ್ನಿಫಿಕೇಶನ್ ಆಫ್ ಲೆನ್ಸ್ ಮೇಲೆ ನಮ್ಗೆ ಏನು ಕೇಳಿದ್ದಾರೆ ಅಂದರೆ ಸಿಂಪಲ್ ಫಾರ್ಮುಲಾ ಕೇಳಿದ್ದಾರೆ. ಓಕೆನಾ, ಸೊ ಮ್ಯಾಗ್ನಿಫಿಕೇಶನ್ ಆಫ್ ಲೆನ್ಸ್ ಈಸ್ ಈಕ್ವಲ್ ಟು ಏನಪ್ಪ ಅಂದರೆ V ಡಿವೈಡೆಡ್ ಬೈ U ಅಂತ ಕರಿತೀವಿ. U ಅಂದರೆ ಏನು ಗೊತ್ತಾ? M ಅಂದರೆ ಮ್ಯಾಗ್ನಿಫಿಕೇಶನ್, V ಅಂತಂದರೆ ಇಮೇಜ್ ಡಿಸ್ಟೆನ್ಸು, ಇಮೇಜ್ನ ಒಂದು ಡಿಸ್ಟೆನ್ಸು, U ಅಂತಂದರೆ ಆಬ್ಜೆಕ್ಟ್ನ ಡಿಸ್ಟೆನ್ಸ್. ಆಬ್ಜೆಕ್ಟ್ನ ಡಿಸ್ಟೆನ್ಸ್ನ U ಆಗಿ ರೆಪ್ರೆಸೆಂಟ್ ಮಾಡ್ತೀವಿ, ಇಮೇಜ್ನ ಡಿಸ್ಟೆನ್ಸ್ನ V ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ, ನೆಕ್ಸ್ಟು ಫಾದರ್ ಆಫ್ ಕೆಮಿಸ್ಟ್ರಿ ಯಾರು ಅಂತ ಕೇಳಿದ್ದಾರೆ. ಫಾದರ್ ಆಫ್ ಕೆಮಿಸ್ಟ್ರಿ ಯಾರಪ್ಪ? ಆಂಟೋನಿ ಲವಿಸಿಯೋ. ನಾನು ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ಕೆಮಿಸ್ಟ್ರಿ ಲೆಕ್ಚರ್ ಅಥವಾ ಚಾಪ್ಟರಲ್ಲಿ ನಾನು ಕೊಟ್ಟಿದ್ದೀನಿ. ಓಕೆನಾ, ನೆಕ್ಸ್ಟು ಎಥನಾಲ್ ಬಗ್ಗೆ ನಾನು ಹೇಳಿದ್ನಾ, ಎಥನಾಲ್ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ಕ್ವಶನ್ಸ್ ಇದ್ದೇ ಇರುತ್ತೆ ಅಂತ ನಾನು ಮುಂಚೆ ಹೇಳಿದೆ ತಾನೆ. ನೋಡಿ, ಮತ್ತೆ ಎಥನಾಲ್ ಬಗ್ಗೆ ಕ್ವಶನು. ಒಂದು ಎಥನಾಲ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಕೇಳ್ತಾರೆ C2H5OH ಅಂತ ಕರಿತೀವಿ. C2H5OH ಎಥನಾಲ್ನ ಫಾರ್ಮುಲಾ. ಸೊ ಏನು ಕ್ವಶನ್ ಕೇಳಿದ್ದಾರೆ ಅಂದರೆ, ಎಥನಾಲ್ ಯಾವ ಗುಣದಿಂದಾಗಿ ಅದನ್ನು ಔಷಧಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಸೊ ಯಾಕೆ ಎಥನಾಲ್ನ ಬಳಸ್ತಾರಪ್ಪ ಅಂತಂದರೆ, ಅದೇನಾಗುತ್ತೆ ಅಂದರೆ ಈಸಿಯಾಗಿ ಮಿಕ್ಸ್ ಆಗುತ್ತೆ. ಓಕೆನಾ, ಅದು ಈಸಿಯಾಗಿ ಮಿಕ್ಸ್ ಆಗುತ್ತೆ ಎಥನಾಲು. ಸೊ ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಅಯೋಡಿನ್ ಅಂತ ಕಂಡಿಡ್ಬೋದು. ಓಕೆನಾ, ಅಯೋಡಿನಲ್ಲಿ ಇದು ಮಾಡುವ ನಾವು ಟಿಂಚರಲ್ಲಿ ಯೂಸ್ ಮಾಡಿರ್ತೀವಲ್ವಾ. ಸೊ ಇಟ್ ಈಸ್ ಅ ಗುಡ್ ಸಾಲ್ವೆಂಟ್ ಆಫ್ ಪ್ರಾಪರ್ಟಿ ಅಥವಾ ಉತ್ತಮ ದ್ರವಕರಣ ಗುಣ ಯಾವುದೊಂದಿರುತ್ತೆ ಅಂತಂದರೆ ಎಥನಾಲ್ ಅಂತ ನಾವು ಕರಿತೀವಿ. ಓಕೆನಾ, ಸೊ ಇದಿಷ್ಟು ಪ್ರಮುಖವಾದಿದ್ದು. ಮತ್ತು ಇನ್ನು ನೆಕ್ಸ್ಟು ಏನಪ್ಪ ಅಂತಂದರೆ, ನನಗೆ ಟಾಪಿಕ್ಸ್ ಗೊತ್ತಾಯಿತು, ಆದರೆ ಕ್ವಶನ್ ಯಾವ ಥರ ಕೇಳಿದ್ರಂತ ಇನ್ನೂ ಮಿಕ್ಕಿದ್ದು ಗೊತ್ತಿಲ್ಲ. ನಾನು ಆ ಟಾಪಿಕ್ಸ್ನ ಲಿಸ್ಟ್ ಮಾಡ್ತೀನಿ. ಒಂದು ರೀಪ್ರೊಡಕ್ಷನ್ನು, ಅದ್ರ ಮೇಲೆ ನಮಗೆ ಕ್ವಶನ್ಸ್ ಬಂದಿದೆ. ಅದಾದಮೇಲೆ ಏನಪ್ಪ ಅಂತಂದರೆ ಕೆಮಿಕಲ್ ರಿಯಾಕ್ಷನ್ ಅದರೊಳಗೆ ಯಾವುದು ರಿಯಾಕ್ಷನ್ ಬಗ್ಗೆ ಕೇಳಿದ್ದಾರೆ ಅಂದರೆ ಡಿಕಾಂಪೋಸಿಷನ್ ರಿಯಾಕ್ಷನ್ ಬಗ್ಗೆ ಕೇಳಿದ್ದಾರೆ. ಓಕೆನಾ, ಡಿಕಾಂಪೋಸಿಷನ್ ರಿಯಾಕ್ಷನ್ ಬಗ್ಗೆ ಕೇಳಿದ್ದಾರೆ. ಈ ಕೆಮಿಕಲ್ ರಿಯಾಕ್ಷನಲ್ಲಿ ನಮಗೆ ಕೆಮಿಕಲ್ ಈಕ್ವೇಷನ್ಸ್ ಗೊತ್ತಿರಬೇಕು. ಓಕೆನಾ, ಆ ಈಕ್ವೇಷನ್ ಕೊಟ್ಟಿರೋ, ಬಟ್ ಈಕ್ವೇಷನ್ ಸ್ಟೂಡೆಂಟ್ ನೆನಪಿರಲಿಲ್ಲ. ಸೊ ಹಾಗಾಗಿ ಅವ್ರು ನನಗೆ ಹೇಳೋಕ್ಕಾಗಿಲ್ಲ. ಬಟ್ ಕೆಮಿಕಲ್ ರಿಯಾಕ್ಷನ್ಸ್ ಇವತ್ತು ಡಿಕಾಂಪೋಸಿಷನ್ ರಿಯಾಕ್ಷನ್ ಕೇಳಿದರೆ, ನಾಳೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆದರೂ ಕೇಳ್ಬೋದು ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆದರೂ ಕೇಳ್ಬೋದು. ಓಕೆನಾ, ಸೊ ನೆಕ್ಸ್ಟು ಎಕಾಲಜಿಯಲ್ಲಿ ಕ್ವಶನ್ಸ್ ಬಂದಿದೆ. ಪೊಲ್ಯೂಷನ್. ಓಕೆನಾ, ಅದರಿಂದ ಪೊಲ್ಯೂಷನ್ ಆಗಿರ್ಬೋದು. ಮತ್ತು ನಮಗೆ ರೀಸೈಕಲ್ ರಿಯೂಸ್ ಅಂತ ಇತ್ತಲ್ವಾ, ಅದ್ರ ಮೇಲೆ ನಮಗೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಈ ಸಲ ಏನು ಮಾಡಿದಾರಪ್ಪ ಅಂತಂದರೆ ಸ್ವಲ್ಪ ಎನ್ವೈರನ್ಮೆಂಟ್ ಎಕಾಲಜಿ ಮೇಲೆ, ಅಂದರೆ ಪರಿಸರದ ಮೇಲೆ ಅವರು ಫೋಕಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಅಲ್ಲಿ ಟ್ರೋಪಿಕ್ ಲೆವೆಲ್ ಆಗಿರ್ಬೋದು. ಆಮೇಲೆ ಇನ್ನೊಂದು ಏನು ಇದು ಮಾಡಿದ್ದಾರೆ ಅಂದರೆ, ಮುಂಚೆ ಯಾವಾಗಲೂ ಅನಿಮಲ್ ಕಿಂಗ್ಡಮ್ ಮತ್ತು ಪ್ಲಾಂಟ್ ಕಿಂಗ್ಡಮ್ ಇದು ಮಾಡ್ತಿರೋ, ಬಟ್ ಈ ವರ್ಷ ಯಾವುದೇ ಅದ್ರ ಮೇಲೆ ಫೋಕಸ್ ಇಲ್ಲ. ಆ ಒಂದು ಟ್ರೆಂಡು ಲಾಸ್ಟ್ ಇಯರ್ ಎಂಡ್ ಆಗಿತ್ತು, ಬಟ್ ಇಯರ್ ಕಂಪ್ಲೀಟ್ ಆಗಿ ಅದನ್ನೇ ಎಂಡ್ ಮಾಡಿದ್ದಾರೆ. ಓಕೆನಾ, ಸೊ ಇದಿಷ್ಟು ಕ್ವಶನ್ಸು. ನಾನು ಹೇಳ್ದೆ ಅಲ್ವಾ, ಆರಾಮಾಗಿ ನೀವು 20ಕ್ಕೆ ಸ್ಕೋರ್ ಮಾಡ್ಬೋದಂತ. ನೋಡಿ, ಈಸಿ ಕ್ವಶನ್ಸು, ಎಲ್ಲನೂ ಕೂಡ ಈಸಿ ಕ್ವಶನ್ಸು. ನಾವು ಏನು ಮಾಡಬೇಕಂದ್ರೆ ಪದೇ ರಿವಿಷನ್ಸ್ನ ಜಾಸ್ತಿ ಮಾಡಬೇಕು. ಕಾನ್ಸೆಪ್ಟ್ ಕ್ಲಾರಿಟಿ ನಮಗೆ ತುಂಬ ಇರಬೇಕು. ಓಕೆನಾ, ಈಗ ನೆಕ್ಸ್ಟು ಕರೆಂಟ್ ಅಫೇರ್ಸ್ ಮತ್ತು GK ಹೇಳೋದಾದರೆ ನಮಗೆ ಜಾಸ್ತಿ ಕರೆಂಟ್ ಅಫೇರ್ಸೇ ಕೇಳಿದರೆ. ಅದರೊಳಗೂ ಎಕಾನಮಿಯಿಂದ 2 ಕ್ವಶನ್ಸ್ ಬಂದಿದೆ. ಒಂದು RBI ಮೇಲೆ ಏನು ಕೇಳಿದೆ ಅಂದರೆ, ರೆಪೋ ರೇಟ್ ಅಂದರೆ ಏನು, ರಿವರ್ಸ್ ರೆಪೋ ರೇಟ್ ಅಂದರೆ ಏನು. ಓಕೆನಾ, ರಿವರ್ಸ್ ರೆಪೋ ಅಂದರೆ ಏನು. ಓಕೆನಾ, ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ರೆಪೋ ರೇಟ್ ಅಂತ ಅಂದರೆ, ಬ್ಯಾಂಕ್ಗಳು RBI ಇಂದ ಲೋನ್ ತೊಗೊಂಡ್ರೆ ಅದನ್ನು ರೆಪೋ ರೇಟ್ ಅಂತ ಕರಿತೀವಿ. ಈಗ RBI ಬ್ಯಾಂಕ್ಗಳ ಹತ್ರ ಲೋನ್ ತೊಗೊಂಡ್ರೆ ಅದನ್ನು ರಿವರ್ಸ್ ರೆಪೋ ಅಂತ ಕರಿತೀವಿ. ಓಕೆನಾ, ಇದು ನಮಗೆ ಗೊತ್ತಿರಬೇಕು. ಅದಾದಮೇಲೆ ನೆಕ್ಸ್ಟು GDP ಬಗ್ಗೆ ಕೇಳಿದ್ದಾರೆ.
ಸರಿನಾ. ಜಿ ಡಿ ಪಿ ಮೇಲೆ ಕ್ವಶನ್ಸ್ ಬರುತ್ತೆ. ಆಮೇಲೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಬಜೆಟ್ ಓಕೆನಾ. ಇದು ಎಕಾನಮಿ ಮೇಲೆ ಆಗಿದ್ರೆ ನೆಕ್ಸ್ಟು ಇನ್ನೊಂದೇನಪ್ಪ ಡಿಫೆನ್ಸ್ ಎಕ್ಸಸೈಸ್ ಮೇಲೆ ಕೇಳಿದರೆ. ಫಾರ್ ಎಕ್ಸಾಂಪಲ್ ಯುದ್ಧಾಭ್ಯಾಸ ಆಗಿರ್ಬೋದು, ಗರುಡ ಶಕ್ತಿ ಆಗಿರ್ಬೋದು, ವರುಣ ಯಾವುದು, ಸಂಪ್ರೀತಿ ಯಾವುದು, ಲೆಮ್ಯಾಟ್ರೆ ಯಾವುದು, ಆಮೇಲೆ ಆಸ್ಟ್ರಾ ಹಿಂದ್ ಯಾವುದು, ಇದನ್ನೆಲ್ಲ ತಲಿಸ್ಮಾನ್ ಸಾಬ್ರೆ ಯಾವ್ದ್ರದ್ದು, ಇದ್ರ ಮೇಲೆ ನಿಮಗೆ ಗೊತ್ತಿರಬೇಕು. ಡಿಫೆನ್ಸ್ ಎಕ್ಸಸೈಸು ನಿಮಗೆ ಗೊತ್ತಿರಬೇಕು ಓಕೆನಾ, ಯಾವ್ಯಾವ ಕಂಟ್ರಿ ಮಧ್ಯ ಏನೇನು ಅಂತ. ನೆಕ್ಸ್ಟು ಇಂಡೆಕ್ಸ್ಗಳು ಕೇಳಿದರೆ. ಈ ಇಂಡೆಕ್ಸಲ್ಲಿ ಯಾವುದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಓಕೆನಾ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಗೊತ್ತಿರಬೇಕು, ಯಾಕಂದರೆ ಎಲ್ಲತ್ರಗೂ ಕೇಳಿರ್ತಾರೆ. ನೆನ್ನೆ PC ಎಕ್ಸಾಮಲ್ಲಿ ಇದನ್ನು ಕೇಳಿದ್ರು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ. ಅದಾದಮೇಲೆ ಮೋದಿ ರಿಲೇಟೆಡ್, ನರೇಂದ್ರ ಮೋದಿ ಅವ್ರಿಗೆ ಯಾವ ಮೆಡಲ್ ಸಿಕ್ತು, ಕ್ನೆಸೆಟ್ ಅಂತ ಕರಿತೀವಿ, ಹೈಯೆಸ್ಟ್ ಆನರಿ ಅವಾರ್ಡ್ ಕ್ನೆಸೆಟ್ ಯಾವ ದೇಶ ಕೊಡ್ತು, ಇಸ್ರೇಲ್ ದೇಶ ಕೊಡ್ತು. ಅದಾದಮೇಲೆ ಮೋದಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದು, ಕಂಟ್ರೀಸ್ ಟ್ರಾವೆಲ್ಡ್, ಅದ್ರ ಮೇಲೆ ಕ್ವಶನ್ಸ್ ಬಂದಿದೆ ಓಕೆನಾ. ನೆಕ್ಸ್ಟ್ ಆಮೇಲೆ ಸ್ಕೀಮ್ಸ್, ಗೋರ್ಮೆಂಟ್ಸ್ನ ಒಂದು ಸ್ಕೀಮ್ಗಳು ಗೊತ್ತಿರಬೇಕು, ಆ ಸ್ಕೀಮ್ಗಳು ಗೊತ್ತಿರಬೇಕು. ಆಮೇಲೆ ಆ್ಯಪ್ಸ್ ಬಗ್ಗೆ ಕೇಳಿದ್ದಾರೆ. ಆ್ಯಪ್ಸಲ್ಲಿ ಉಮ್ಯಾಂಗ್ ಅಂದರೆ ಯಾವುದಕ್ಕೆ, ಆಮೇಲೆ ಭೂಮಿ ಇದನ್ನು ಯಾರು ಫಸ್ಟ್ ಇನಿಷಿಯೇಟಿವ್ ತಂದಿದ್ದು ಯಾವ ಒಂದು ಕಂಟ್ರಿ. ಅದಾದಮೇಲೆ ಆರೋಗ್ಯ ಸೇತು ಈ ಒಂದು ಆ್ಯಪ್ ಯಾವುದಕ್ಕೆ, ಡಿಜಿ ಲಾಕರ್ ಗೊತ್ತಿರಬೇಕು ನಮಗೆ. ಈ ಆ್ಯಪ್ಗಳ ಬಗ್ಗೆ ನಮಗೆ ಗೊತ್ತಿರಬೇಕು, ಅದ್ರ ಮೇಲೆ ಕೊಟ್ಟಿದ್ದಾರೆ. ಅದಾದಮೇಲೆ ನಮಗೆ ಈ ಸಲ ಅವಾರ್ಡ್ಸ್ಗಳ ಬಗ್ಗೆ ಕೇಳಿದರು. ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಅವಾರ್ಡ್ಸಲ್ಲಿ ಕೇಳಿದ್ರು. ನಾಳೆ ಯಾವ್ದ್ರ ಮೇಲಾದರೂ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದರೆ ಫೀಫಾ ಮೇಲೆ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ ಸರಿನಾ. ಫಿಫಾ ಫುಟ್ಬಾಲಲ್ಲಿ ಎಲ್ಲಿ ನಡೀತು, ಯಾವೊಂದು ಕಂಟ್ರಿ ಹಾಸ್ಟ್ ಮಾಡ್ತು, ಅದ್ರ ಬಗ್ಗೆ ಕೇಳಿದರೆ. ವಿನ್ನರ್ಸ್ ಇನ್ನೂ ಕಂಡುಹಿಡಿದು, ಯಾಕಂದರೆ ಅದು ರೀಸೆಂಟಾಗಿ ಬಂದಿರೋದಲ್ವಾ, ಆ ಒಂದು ಕ್ವಶನ್ಸ್ ಏನೋ ಅವ್ರು ಕೇಳ್ತಿಲ್ಲ. ಬಟ್ ಯಾವ ಕಂಟ್ರಿ ಹಾಸ್ಟ್ ಮಾಡ್ತಿದ್ರು ಅಥವಾ ಒಂದು ಮೋಟೋ ಏನು, ಇದನ್ನೆಲ್ಲ ನಮಗೆ ಗೊತ್ತಿರಬೇಕು. ಸೊ ಕರೆಂಟ್ ಅಫೇರ್ಸಲ್ಲಿ ಇಷ್ಟು ಕ್ವಶನ್ಸ್ನ ಕೇಳಿದ್ದಾರೆ. ಇನ್ನು ಸೈನ್ಸಲ್ಲೂ ಕೂಡ ಇನ್ನು ಈಸಿ ಇದ್ರ ಮೇಲೇ ನಿಮಗೆ ಕ್ವಶನ್ಸ್ ಬರುತ್ತೆ. ನಾನು ಏನು ಹೇಳಿದೆ ಅಲ್ವಾ ಸೈನ್ಸಲ್ಲಿ, ನಾನು ಸೈನ್ಸ್ಗೆ ಹೇಳೋದಿಷ್ಟೇ. ಯಾರ್ಯಾರು ಇನ್ನೂ ಟಾಪ್ 15 500 ಕ್ವಶನ್ಸ್ ವೀಡಿಯೋ ನೋಡಿಲ್ಲ ನೋಡಿ, 15 ವೀಡಿಯೋಸ್ ಇದೆ. ಆ 15 ವೀಡಿಯೋಸ್ನ ನೀವು ನೋಡಲೇಬೇಕು. ಅವಾಗ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, PYQ ಏನು ಅರ್ಥ ಹೇಳಿದ್ದಾರೆ ಅದನ್ನು ನಮಗೆ ಗೊತ್ತಾಗುತ್ತೆ ಓಕೆನಾ. ಅದಾದಮೇಲೆ ಏನಪ್ಪ ಅಂತಂದರೆ ಬಯಾಲಜಿ 1 ಶಾರ್ಟು, ಫಿಸಿಕ್ಸ್ 1 ಶಾರ್ಟು, ಇದ್ರ ಮೇಲೆ ನೋಡಿಕೊಂಡು ಕಾನ್ಸೆಪ್ಟ್ ಕ್ಲಾರಿಟಿ ಪಡ್ಕೊಳ್ಳಿ. ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈಸಿಯಾಗಿ ನೀವು 20+ ಸ್ಕೋರ್ ಮಾಡ್ಬೋದು 25ಕ್ಕೆ ಓಕೆನಾ. ಸೊ ಮತ್ತೆ ಇನ್ನೊಂದೇನಂದರೆ ಕಾಮ್ ಮೈಂಡ್ ಇರಬೇಕು. ಆನ್ಸರ್ಸ್ ತುಂಬ ಈಸಿ ಇರುತ್ತಂತೆ. ನಮ್ಮ ಸ್ಟೂಡೆಂಟ್ಸ್ ಏನು ಹೇಳೋದಂದರೆ ಆಪ್ಷನ್ ಎಲಿಮಿನೇಷನ್ ಮಾಡಿದ್ದೀವಿ ಸರ್, ನೀವೇನು ಹೇಳ್ಕೊಟ್ಟಿದ್ದಾರೆ ಆಪ್ಷನ್ ಎಲಿಮಿನೇಷನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಕಾಮ್ ಮೈಂಡಿಂದ ಕ್ವಶನ್ ಟಫ್ ಆಯ್ತು ಅಂತಂದರೆ ಆನ್ಸರ್ ಯಾವಾಗಲೂ ಕೂಡ ಈಸಿ ಇರುತ್ತೆ. ಈ ಟ್ರಿಕ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು ರಿಲೇಟೆಡ್ ಆಪ್ಷನ್ನ ಹೇಗೆ ಎಲಿಮಿನೇಟ್ ಮಾಡ್ಬೋದು ನಾನು ಎಲ್ಲನೂ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ಆ ಥರ ಒಂದು ಟ್ರಿಕ್ನ ನೀವು ಯೂಸ್ ಮಾಡಿ ಓಕೆನಾ. ಸೊ ಇಂಥದ್ದು ಒಂದು ಹಾಟ್ ಟಾಪಿಕ್ಸ್ ಅಂತ ಏನು ಹೇಳಿದ್ದೀವಿ ಇಲ್ಲೆಲ್ಲ, ಅದು ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಇದ್ರ ಮೇಲೆ ಮಾಡಿ. ಮತ್ತು ನಾನು ಕ್ವಶನ್ಸು ಗ್ರೂಪಲ್ಲಿ ಹಾಕಿರ್ತೀನಿ ಓಕೆನಾ. ಸೊ ಮತ್ತು ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ತಾರೆ ಓಕೆನಾ. ಸೊ ಥ್ಯಾಂಕ್ ಯು ಎವ್ರಿವನ್. ಮೀಟ್ ಇನ್ ದ ನೆಕ್ಸ್ಟು ಅನಾಲಿಸಿಸ್ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ.